ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ಈ ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ 3 ಗ್ರಹಗಳ ಸಂಚಾರ ಚಂದ್ರನನ್ನ ಹೊರತುಪಡಿಸಿದರೆ, ಅದರಲ್ಲಿ ಮೊದಲನೇದಾಗಿ ನಾವು 22ನೇ ತಾರೀಕಿನ ತನಕ, ಸೆಪ್ಟೆಂಬರ್ 22ನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿರುವ ಬುಧ ಗ್ರಹ 23ನೇ ತಾರೀಕಿಂದ ಕನ್ಯಾ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಲಿದೆ ಆಯ್ತಲ್ವಾ. ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರ ಗ್ರಹ 18ನೇ ತಾರೀಕಿಂದ ಸ್ವಸ್ಥಾನವಾದಂತಹ ತುಲಾ ರಾಶಿಗೆ ಶುಕ್ರನ ಸಂಚಾರವಾಗಲಿದೆ. ಇದು ಪ್ರಧಾನವಾದ 3 ಸಂಚಾರಗಳು, ಬುಧ ಗ್ರಹ, ರವಿಗ್ರಹ ಹಾಗೂ ಶುಕ್ರ ಗ್ರಹವಾಗಿದೆ. ನೋಡೋಣ ಬನ್ನಿ ಏನೇನು ಶುಭ ವಿಚಾರಗಳಾಗಬಹುದು ಮೇಷರಾಶಿಯವರಿಗೆ ಅಂತ. ನೋಡಿ, ರವಿಯ ಸಂಚಾರ ನಿಮಗೆ ಖಂಡಿತವಾಗಿ ಅನುಕೂಲಕರವಾಗಿರ್ತದೆ. ಯಾಕೆಂದರೆ ಪಂಚಮಾಧಿಪತಿಯಾಗಿ ಪಂಚಮಕ್ಕೆ ರವಿ ಬರ್ತಾನೆ ಅಂತಂದರೆ ಬಹಳಷ್ಟು ಕಾರ್ಯಗಳಲ್ಲಿ ನಿಮಗೆ ಅನುಕೂಲವಾಗಲಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸರ್ಕಾರಿ ಕೆಲಸಗಳು, ಸರ್ಕಾರದಿಂದ ನಿಮಗೆ ಏನಾದ್ರು ಪರವಾನಿಗೆ ಸಿಗಬೇಕು, ಲೈಸೆನ್ಸ್ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸಿಗುತ್ತೆ. ಸರ್ಕಾರದಿಂದ ನಿಮಗೇನಾದರೂ ಈಗ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರಬಹುದು, ಅದು ಕೂಡ ತಕ್ಕ ಮಟ್ಟಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ. ಇನ್ನು ಅದನ್ನು ಹೊರತುಪಡಿಸಿದರೂ ಸಹ ನಿಮಗೆ ಸರ್ಕಾರದಿಂದ ಟ್ಯಾಕ್ಸ್ ರಿಬೇಟ್ಗಳು ಬರೋದಂಥದ್ದಿರ್ಬೋದು, ಸರ್ಕಾರದಿಂದ ನಿಮಗೆ ಯಾವ್ದಾದ್ರು ಪರ್ಮಿಷನ್ಸ್ಗಳು ಬರೋದಂಥದ್ದಿರಬಹುದು, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು, ಸರ್ಕಾರದಿಂದ ನಿಮಗೆ ಏನೇನು ಅನುಕೂಲಗಳಾಗಬೇಕು, ಸೆಪ್ಟೆಂಬರ್ 15ನೇ ತಾರೀಕು 16ನೇ ತಾರೀಕು, ಸೆಪ್ಟೆಂಬರ್ 16ನೇ ತಾರೀಕಿನ ನಂತರ ಖಂಡಿತವಾಗಿ ನಿಮಗೆ ಆ ಅನುಕೂಲಗಳು ಆಗಲಿವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇಲ್ಲಿ ರವಿಯ ಆರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಅಲ್ಲಿ ರವಿಯ ಶಾಂತಿ ಹೋಮವನ್ನು ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಸೋಮವಾರದಂದು ರವಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ವಿಶೇಷವಾಗಿ ಶ್ರಾವಣ ಸೋಮವಾರ ವೆಂಕಟೇಶ್ವರ ಸ್ವಾಮಿಯ ಪರಿಪೂರ್ಣ ಅನುಗ್ರಹ ಸಿಗಲಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನೇ ಮಾಡ್ತಾ ಇದ್ದೇವೆ. ಹಾಗೂ ಆ ಬುಧ ಗ್ರಹನ ವಿಶೇಷವಾದ ರತ್ನ ಪಚ್ಚೆ, ಒರಿಜಿನಲ್ ಪಚ್ಚೆಯನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಪೀಡ್ ಪೋಸ್ಟಲ್ಲಿ ಕಳುಹಿಸಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಲವಾರು ಹೋಮಗಳಿದೆ, ವಿಡಿಯೋ ಎಂಡಲ್ಲಿ ಖಂಡಿತವಾಗಿ ಅದರ ಬಗ್ಗೆ ತಿಳಿಸ್ತೇನೆ. ನೆಕ್ಸ್ಟ್ ಮುಂದೆ ಇನ್ನೇನೇನು ಒಳ್ಳೆಯದಾಗಲಿದೆ ಅಂತ ನೋಡ್ಲಿಕ್ಕೆ ಹೋದರೆ, ಎರಡನೇದಾಗಿ ಆರ್ಥಿಕತೆಯ ವಿಚಾರಗಳನ್ನು ನಿಮಗೆ ತಿಳಿಸಬೇಕು. ಆರ್ಥಿಕತೆಯ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ನಂತರ ಶುಕ್ರ ಗ್ರಹ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ, ಅಂದರೆ ನಿಮಗೆ ಧನಾಧಿಪತಿಯಾಗತಕ್ಕಂಥ ಶುಕ್ರ ಗ್ರಹ ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಲಿಕ್ವಿಡ್ ಕ್ಯಾಶ್ ಇಲ್ಲದೆ ಸ್ವಲ್ಪ ಕಷ್ಟಪಡ್ತಾ ಇದ್ದರೆ 18ನೇ ತಾರೀಕು ನಂತರ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಆಗ್ಲಿಕ್ಕೆ ಶುರುವಾಗುತ್ತೆ. ಸೆಪ್ಟೆಂಬರ್ 18ರ ನಂತರ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ದುಡ್ಡು ಓಡಾಡುತ್ತೆ, ಸ್ವಲ್ಪ ಏನೋ ಒಳ್ಳೆ ತುಂಬ ಚಿಂತಾಜನಕ ಸ್ಥಿತಿಯಿಂದ ಸ್ವಲ್ಪ ಹೊರಗೆ ಬರ್ತೀರ. ದುಡ್ಡಿನ ವಿಚಾರದಲ್ಲಿ ಖಂಡಿತವಾಗಿ ನಿಮ್ಗೆ ಅನುಕೂಲವಾಗುತ್ತೆ. ಅದೇ ರೀತಿಯಲ್ಲಿ ಆರ್ಥಿಕ ಬಿಕ್ಕಟ್ಟು ಅಂತೀವಲ್ಲ, ಒಂಥರ ಉಸಿರು ಕಟ್ಟದಂಗೆ ಆಗ್ಬಿಡ್ತದೆ, ದುಡ್ಡೇ ಇಲ್ದಂಗೆ ಉಸಿರು ಕಟ್ಟದಂಗೆ ಆಗ್ಬಿಡ್ತದೆ ನನಗೆ ಅಂತೀರಿ. ಬಟ್ ಅಂತ ಇರಲಿಲ್ಲ, ಸಾಮಾನ್ಯವಾಗಿ ಅದೆಲ್ಲ ಸೆಪ್ಟೆಂಬರ್ 18ರ ನಂತರ ನಿಮಗೆ ಅನುಕೂಲ ಆಗ್ತಾ ಬರುತ್ತೆ. ಈ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂದರೆ ಲಕ್ಷ್ಮೀನಾರಾಯಣರನ್ನೇ ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಬೇಕು. ನೀವು ಮನೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನು ಪಠಿಸಬಹುದು, ಲಕ್ಷ್ಮೀ ಅಷ್ಟೋತ್ರ, ನಾರಾಯಣ ಅಷ್ಟೋತ್ರವನ್ನು ಪಠಿಸಬಹುದು. ಆದರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಏನು ಮಂತ್ರಗಳಿದೆ, ವಿಶೇಷವಾಗಿ ಮಂತ್ರಗಳಿದೆ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಅಂತ, ಆ ಮಂತ್ರಗಳನ್ನು ಬಳಸಿಕೊಂಡು ಕಮಲ ಪುಷ್ಪಗಳಲ್ಲಿ ನಾವು ಶ್ರಾವಣ ಸೋಮವಾರ ದಿವಸ ಹುಣ್ಣಿಮೆ ಅವತ್ತು
ಅವತ್ತಿನ ದಿವಸ 19ನೇ ತಾರೀಕು ಆಗಸ್ಟ್ 19ನೇ ತಾರೀಕು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆ ಖಂಡಿತವಾಗಿ ಹೆಸರು ಕೊಡ್ಬೋದು. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡಿದ್ರೆ ಲಕ್ಷ್ಮೀ ವೆಂಕಟೇಶ್ವರ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೂ ನಿಮಗೆ ಆ ಪಚ್ಚೆ ರತ್ನವನ್ನು ನಿಮಗೆ ಅಭಿಮಂತ್ರಣೆ ಮಾಡಿ ಕಳಿಸ್ತೇವೆ. 1008 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಸಹ ಮಾಡಿ ಕಳಿಸ್ತೇವೆ. ಜಸ್ಟ್ ಆ ಪಚ್ಚೆ ಬಾಕ್ಸ್ನ ಅದನ್ನ ಬಾಕ್ಸ್ ಸಹಿತ ಇಟ್ಕೊಳ್ಳಿ ಸಾಕು, ನೀವು ಖಂಡಿತ ನಿಮ್ಗೆ ಅನುಕೂಲವಾಗುತ್ತೆ. ಈ ವಿಡಿಯೋ ಎಂಟು ತನಕ ನೋಡಿ ವಿವರಗಳನ್ನು ತಿಳಿಸ್ತೇನೆ. ನೆಕ್ಸ್ಟ್ ಇನ್ನೇನು ಒಳ್ಳೇದಾಗಲಿದೆ ಅಂತ ಕೇಳಲಿಕ್ಕೆ ಹೋದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಸ್ತ್ರೀಯರಿಂದ ಹಾಗೂ ಓಡಾಟದಿಂದ ನೀವು ಒಂದು ಸ್ವಲ್ಪ ಹಣವನ್ನು ಗಳಿಸ್ತೀರಿ ಅಂತ ಕಾಣುತ್ತೆ. ಅಂದರೆ ಯಾರೋ ನಿಮಗೆ ಸ್ವಲ್ಪ ತೀರಾ ಆರ್ಥಿಕ ಬಿಕ್ಕಟ್ಟಾಗ್ಬಿಟ್ಟಿದೆ ಅಂತಂದರೆ ಸ್ತ್ರೀಯರಿಂದ ಧನಪ್ರಾಪ್ತಿಯ ಯೋಗ ಫಲ ಜಾಸ್ತಿ ಇದೆ ಮೇಷರಾಶಿಯವರಿಗೆ. ಇಲ್ಲ ಅಂದರೆ ಸ್ನೇಹಿತರಿಂದ ಓಡಾಟದಿಂದ ಸ್ವಲ್ಪ ಜಾಸ್ತಿ ಓಡಾಡಿ ದುಡ್ಡು ಸಂಗ್ರಹ ಮಾಡ್ಕೊಂಡು ಬರ್ತಕ್ಕಂಥದ್ದು. ಅದು 18ನೇ ತಾರೀಕಿನ ನಂತರವೇ ಸ್ವಲ್ಪ ಜಾಸ್ತಿ ಇದೆ. ಪ್ರಯತ್ನಗಳು ಅದೇ ನಿಟ್ಟಿನಲ್ಲಿ ಆದರೆ ಅನುಕೂಲ ಆಗುತ್ತೆ. ನಮ್ಮ ಲಕ್ಷ್ಮೀನಾರಾಯಣ ಹೃದಯ ನಿಮಗೆ ಯಾವುದೇ ರೀತಿಯಾದ ಆರ್ಥಿಕ ಬಿಕ್ಕಟ್ಟುಗಳಿದ್ರೂ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಒಳ್ಳೇದಾಗಲಿ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಮುಂದೆ ನಾವು ನೋಡಬೇಕಾಗಿರತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿರುತ್ತೆ. ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಅನುಕೂಲಕರ ವಾತಾವರಣ ಕಂಡು ಬರ್ತದೆ. ಕಾರಣ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ ಲಾಸ್ಟ್ ಎಂಡ್ 30ನೇ ತಾರೀಕಿನ ಇಡೀ ಸೆಪ್ಟೆಂಬರ್ ತಿಂಗಳು ರಾಶ್ಯಾಧಿಪತಿಯಾಗಿರತಕ್ಕಂಥ ಕುಜಗ್ರಹ ತೃತೀಯದಲ್ಲಿದ್ದು ಭಾಗ್ಯವನ್ನು ವೀಕ್ಷಣೆ ಮಾಡ್ತಿರ್ತಾನೆ. ಸೊ ಅಲ್ಲಿಗೆ ಅದೃಷ್ಟವಶಾತ್ ಆರೋಗ್ಯ ಬಚಾವಾಯಿತು ಅಂತ. ಅಂದರೆ ಹುಷಾರಿರಲಿಲ್ಲ, ಬಟ್ ಯಾವುದೋ ಒಂದು ಔಷಧಿ ತೊಗೊಂಡೆ ಸರಿ ಹೋಯಿತು. ಯಾರೊಬ್ಬರು ಆ ಟೈಮಿಗೆ ದೇವ್ರ ಥರ ಬಂದರು, ಯಾರೊಬ್ಬರು ಇಂಥ ಕಡೆ ಹೋಗು ಒಳ್ಳೆ ಔಷಧಿ ಕೊಡ್ತಾರೆ ಅಂತ ಹೇಳಿದ್ರು, ಹೋದೆ ಔಷಧಿ ಕೊಟ್ಟರು ಹುಷಾರಾಗೋಯ್ತು, ಅಥವಾ ಅವರೇ ಯಾವುದೋ ಒಂದು ಔಷಧಿ ಕೊಟ್ಟರು ಹುಷಾರಾಗೋದು. ಹೀಗೆ ಅದೃಷ್ಟವಶಾತ್ ನೀವು ನಿರೀಕ್ಷೆ ಮಾಡಿರಲ್ಲ, ನನಗೆ ಹುಷಾರಾಗುತ್ತೋ ಇಲ್ವೋ, ಈ ತಿಂಗಳೆಲ್ಲ ಹಿಂಗೆ ಹೋಗ್ಬಿಡುತ್ತೇನೋ ಅಂತ ಬೇಜಾರು ಮಾಡ್ಕೊಂಡಿದ್ರಿ. ಬಟ್ ಅನಿರೀಕ್ಷಿತವಾಗಿ ನಿಮಗೆ ಒಂದು ಅದೃಷ್ಟವಶಾತ್ ಅಂದ್ಕೊಳ್ಳಿ, ನಿಮಗೆ ಔಷಧಿಯೂ ಸಿಗ್ತದೆ, ಒಳ್ಳೆಯ ಆರೋಗ್ಯವೂ ಸಿಗ್ತದೆ. ಸೊ ಅದು ಸುಬ್ರಹ್ಮಣ್ಯದಿಂದ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಅಷ್ಟೋತ್ತರಾದಿಗಳೇ ಇದ್ದರೆ ಅದನ್ನು ಸ್ವಲ್ಪ ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಉದ್ಯೋಗದ ವಿಚಾರದಲ್ಲೂ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ 16ನೇ ತಾರೀಕಿನ ನಂತರವೇ ನಿರುದ್ಯೋಗಿಗಳಿಗೆ ಸ್ವಲ್ಪ ಉದ್ಯೋಗದ ವಿಚಾರದಲ್ಲೆಲ್ಲ ಅನುಕೂಲ ಆಗ್ತಕ್ಕಂಥದ್ದು ಆಯ್ತಲ್ವಾ. ಈ ವಿವಾಹದ ವಿಚಾರಗಳೆಲ್ಲ ಯಾವುದೋ ಅನುಕೂಲಕರವಾಗಿಲ್ಲ. ನಾನು ಎಚ್ಚರಿಕೆಗಳ ವಿಡಿಯೋನೊಂದು ಮಾಡ್ತೇನಲ್ಲ, ಅದರಲ್ಲೂ ಖಂಡಿತವಾಗಿ ತಿಳಿಸ್ತೇನೆ. ಇನ್ನು ಕೊನೆಯದಾಗಿ ನೀವು ಕೈ ಹಾಕಿದಂತಹ ಕೆಲಸಗಳೆಲ್ಲ ಯಶಸ್ವಿ ಆಗುತ್ತಾ ಅಂತಂದರೆ, ನಾನು ಹೇಳುವಂಥದ್ದು ನಿಮಗೆ ಸೆಪ್ಟೆಂಬರ್ 16ನೇ ತಾರೀಕು ನಂತರ, 17ನೇ ತಾರೀಕು ನಂತರ, 18ನೇ ತಾರೀಕು ನಂತರ. 18ನೇ ತಾರೀಕು ನಂತರ ಅಂತೂ ಈ ಕಡೆ ಶುಕ್ರ ಬಲ, ಆ ಕಡೆ ರವಿ ಬಲ ಎರಡೂ ಕೂಡ ಸಿಗ್ತದೆ. ಆದ್ದರಿಂದ ನೀವು 18ನೇ ತಾರೀಕು ನಂತರವೇ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿದ್ರೆ, ನೀವು ಕೈ ಹಾಕಿದಂಥ ಕೆಲಸಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ದುಡ್ಡು ಬೇಕೋ ಆ ದುಡ್ಡು ಸಿಗುತ್ತೆ, ಏನೇನು ಸಪೋರ್ಟ್ ಬೇಕೋ ಆ ಸಪೋರ್ಟ್ ಸಿಗುತ್ತೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಈಗ ವಿಶೇಷವಾದ ಪರಿಹಾರದ ವಿಚಾರಕ್ಕೆ ಬರ್ತೇನೆ. ನಾವು ಆಗಸ್ಟ್ 19ನೇ ತಾರೀಕು ಶ್ರಾವಣ ಮಾಸದ ಹುಣ್ಣಿಮೆ ಸೋಮವಾರ, ಶ್ರಾವಣ ಸೋಮವಾರ. ಸೊ ಆದ್ದರಿಂದ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಬುಧ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ 1000 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಬುಧನ ರತ್ನವಾದಂತಹ ಪಚ್ಚೆ ರತ್ನವನ್ನು ನಿಮಗೆ ನಾನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಆ ವಿಶೇಷವಾದ ಪಚ್ಚೆ ರತ್ನವನ್ನು ನಿಮಗೊಂದು ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡು, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯವಾಗಿ. ನೀವು ಕ್ಯಾರಿ ಮಾಡ್ಬೋದು, ಎಲ್ಲ ಜೊತೆಗೆ ನಿಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದು. ಪಾಕೆಟಲ್ಲಿ ಹಾಕ್ಕೊಬೋದು, ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ನೀವು ಪಾಕೆಟಲ್ಲಿ ಹಾಕಿ ಇಟ್ಕೊಬೋದು, ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಬೋದು, ಪರ್ಸಲ್ಲಿ ಇಟ್ಕೋಬಹುದು. ಈ ಥರ ನೀವೇನು ಉಂಗ್ರನೇ ಮಾಡಿಸಿ ಬೆರಳಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ, ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು, ಆಯ್ತಲ್ವಾ. ಸೊ ಇಲ್ಲೇನಾಗತ್ತೆ ನೋಡಿ, ಸೆಪ್ಟೆಂಬರ್ 23ನೇ ತಾರೀಕು ನಂತರ ಬುಧ ಗ್ರಹ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬುಧನ ಸಂಪೂರ್ಣ ಬಲವನ್ನು ಪ್ರತಿಯೊಬ್ಬರು ಪಡಿಬೋದು. ಸೊ ಅದರಿಂದ ನಾವು ಆಗಸ್ಟ್ 19ನೇ ತಾರೀಕೆ ಎಲ್ಲ ಹೋಮಗಳನ್ನೆಲ್ಲ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ತಕ್ಕಂಥದ್ದು. ಅದರಲ್ಲಿ ಈ ಪಚ್ಚೆ ರತ್ನ ಅನ್ನುವಂಥದ್ದು ಸಹಸ್ರ ಬುಧ ಶಾಂತಿ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ. ಯಾವುದೇ ರೀತಿಯಾದ ಆರ್ಥಿಕ ಬಾಧೆಗಳಿದ್ರೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಿಂದ ಆ ಬಾಧೆಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಬಾಂಧವ್ಯ, ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಎಲ್ಲದನ್ನೂ ಕೊಡ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು
ಕಮಲ ಪುಷ್ಪಗಳು, ಕಮಲದ ಹೂವನ್ನು, ತಾವರೆ ಹೂವು ಅದನ್ನು ತಂದು ಅದರಲ್ಲಿನ ಜೇನುತುಪ್ಪದಲ್ಲದ್ದು ಲಕ್ಷ್ಮೀನಾರಾಯಣ ದೇವ ಮಂತ್ರಗಳನ್ನ ನಾವು ಹೋಮ ಮಾಡ್ತೇವೆ. ಸೊ ಆ ಲಕ್ಷ್ಮೀನಾರಾಯಣ ದೇವ ಹೋಮದಲ್ಲಿ ಈ ಪಚ್ಚೆ ಅಭಿಮಂತ್ರಣೆ ಆಗುತ್ತೆ. 1008 ಸಂಖ್ಯೆಯಲ್ಲಿ ನಾವು ಬುಧ ಗ್ರಹನಿಗೆ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಶ್ರಾವಣ ಸೋಮವಾರ ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನುಗ್ರಹವಾಗಬೇಕು. ಶ್ರಾವಣ ಮಾಸ ಅಂದ್ರೇ ವೆಂಕಟೇಶ್ವರನ ಅನುಗ್ರಹ. ನಾವು ಆ ವಿಶೇಷವಾದಂತಹ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡ್ತೇವೆ. ಆ ಲಕ್ಷ್ಮೀ ವೆಂಕಟೇಶ್ವರನ ಹೋಮವನ್ನು ಸಹ ಮಾಡಿ ಅದರಲ್ಲೂ ಸಹ ಈ ವಿಶೇಷವಾಗಿ ಪಚ್ಚೆ ನಿಮಗೆ ಎನರ್ಜೈಸ್ ಆಗಿರ್ತದೆ, ಆಯ್ತಲ್ವಾ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಮೇಲೆ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತೇವೆ. ಆಮೇಲೆ ಅವತ್ತಿನ ದಿವಸ ರಕ್ಷಾಬಂಧನ. ಆದ್ದರಿಂದಾಗಿ ಒಂದು ಕಂಕಣ ದಾರವನ್ನು ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂತಹ ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿಕೊಡ್ತೇವೆ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸಿದಾಗ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿದಾಗ ನೀವು ಈ ಕಂಕಣ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಸೊ ಅದರಿಂದ ಈ ಥರ ಒಂದು ಕಟ್ಕೊಳ್ಳೋಕ್ಕೊಂದು ಕಂಕಣವನ್ನು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಿಂಪಲ್ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಸೋಮವಾರ ಹೋಮ ಆಗುತ್ತೆ ಅಂತಂದರೆ ಮಂಗಳವಾರ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಸಂಕಲ್ಪ ಸೇವೆ ಎಲ್ಲ ಸಂಕಲ್ಪಕ್ಕೆ ಹೆಸರು ಕೊಟ್ಟರೋದು ಕಳಿಸ್ತೇವೆ. ಒರಿಜಿನಲ್ ಪಚ್ಚೆ ಇರ್ತದೆ, ಆ ಪಚ್ಚೆ ರತ್ನವನ್ನು ನಿಮಗೆ ಎಲ್ಲರಿಗೂ ಸಹ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಏನು ಪಚ್ಚೆಯಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಗುರುಗಳೇ ಏನು ಅಷ್ಟೆಲ್ಲ ಏನು ನಮ್ಮ ಸಂಕಲ್ಪ ಸೇವಾ ಇದಕ್ಕೆ ಇಡೀ ಪಚ್ಚೆಯನ್ನು ಹೇಗೆ ಕಳಿಸ್ಕೊಡ್ತೀರಾ ಅಂತ. ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒರಿಜಿನಲ್ ಪಚ್ಚೆನೇ ಕಳಿಸ್ಕೊಡ್ತೇವೆ. ಪಚ್ಚೆಯಲ್ಲಿ ನಿಮಗೇನಾಗ್ಬಿಡುತ್ತೆ ಅಂತಂದರೆ ಲಕ್ಷಾಂತರ ರೂಪಾಯಿಗೂ ಪಚ್ಚೆ ಸಿಗ್ತದೆ, ಸಾವಿರಾರು ರೂಪಾಯಿಗೂ ಪಚ್ಚೆ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ನಿಮಗೆ ಒರಿಜಿನಲ್ ಪಚ್ಚೆ, ನಮಗೇನಂದರೆ ಕ್ವಾಲಿಟಿ ಅಂದರೆ ಒರಿಜಿನಾಲಿಟಿ ಇರಬೇಕು, ಅದು ಯಾವುದೇ ಡುಪ್ಲಿಕೇಟ್ ಆಗಿರಬಾರ್ದು. ಅದರಿಂದ ನಾವು ಡುಪ್ಲಿಕೇಟ್ ಕೊಡ್ತಾ ಇಲ್ಲ, ಒರಿಜಿನಲ್ ಕೊಡ್ತಾ ಇದ್ದೇವೆ. ನಿಮಗೆ ಏನೋ ಅದರದ್ದು ಏನೋ ಒಂದು ನಾರ್ಮಲ್ ಕ್ವಾಲಿಟಿಯ ಒಂದು ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹೈ ಕ್ವಾಲಿಟಿ ಪಚ್ಚೆ ಎಲ್ಲ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ಸೊ ನಾವು ಸಂಕಲ್ಪ ಸೇವಾ ಪ್ರಸಾದ ಬುಧನ ರತ್ನ ನಿಮ್ಮ ಹತ್ರ ಇರಬೇಕು. ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ಲಕ್ಷ್ಮೀನಾರಾಯಣ ಹೋಮ, ವೆಂಕಟೇಶ್ವರ ಹೋಮ, ಸಹಸ್ರ ಬುಧ ಶಾಂತಿ ಹೋಮನೆಲ್ಲ ಮಾಡಿ ಎನರ್ಜೈಸ್ ಮಾಡಿದ ಪಚ್ಚೆ ನಿಮ್ಮ ಹತ್ರ ಇದ್ದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಇದೊಂದು ಒರಿಜಿನಲ್ ಪಚ್ಚೆಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.